ತುಂಬ ಆಭಾರಿ ನಿಮ್ಮ ಕಬ್ಬು ಬೆಳೆಗಾರರ ಸಂಘದ ಎಲ್ಲ ರಾಜ್ಯದ ಕಬ್ಬು ಬೆಳೆಗಾರರ ಸಂಘದ ಎಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೀನಿ. ನನ್ನ ಪರವಾಗಿ ತಾವು ಬನ್ನೂರು ಹೋಬಳಿನಲ್ಲಿ ಒಂದು ಒಳ್ಳೆ ಸ್ಟ್ಯಾಂಡಾಗಿ ನಿಂತ್ಕೊಂಡಿದ್ದೀರಾ. ಮತ್ತು ಹಲವಾರು ಕಬ್ಬು ಬೆಳೆಗಾರರ ಸಂಘದವರು ಕೂಡ ಬರಬೇಕಾಯಿತು. ಆಕಸ್ಮಿಕವಾಗಿ ಇದನ್ನು ಅರೇಂಜ್ ಮಾಡೋದಂಥದ್ದು ಒಂದು ಏನು ಕ್ಷಮೆ ಯಾಚನೆ ಕೇಳಿಸೋ ಮೂಲಕ ನೀವು ನನಗೊಂದು ಸಮರ್ಥನೆ ಕೊಟ್ಟಿದ್ದೀರಾ. ಏನು ಹೇಳ್ತೀರಾ ಅರುಣ್? ಇದು ನಮ್ಮ ಬನ್ನೂರಿನ ನಾಗರಾಜ್ ಅವರಾದಂಥ ನಿಮಗೆ ಸಾರ್ವಜನಿಕವಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಒಬ್ಬ ಪತ್ರಕರ್ತರ ಮೇಲೆ ಮತ್ತು ಒಬ್ಬ ಯೂಟ್ಯೂಬರ್ ಇದ್ರ ಮೇಲೆ ನಾನು ಬಂದು ತಿರುಗುಬಾಣ ಪತ್ರಿಕೆಯ ಹಲವಾರು ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಒಬ್ಬ ಪ್ರೆಸ್ ಮೆಂಬರ್ ಮೇಲೆ ಹಲ್ಲೆ ಮಾಡುವಂಥ ಸಂದರ್ಭ ಬಂದಿರೋದು ಇದು ಭಾಳ ಖಂಡನೀಯ. ಯಾಕೆ ಅಂತಂದರೆ ಇದು ಸಾರ್ವಜನಿಕರ ಆಸ್ತಿ ಆಗೋದ್ರಿಂದ ಇದು ಸಾರ್ವಜನಿಕರ ಹಣ. ಅವರು ಇಲ್ಲಿ ಕೆಲಸಕ್ಕೆ ಬಂದಿದ್ದಾರೆ. ನಾವು ಸಾರ್ವಜನಿಕರು ಪ್ರಶ್ನೆ ಮಾಡುವಂಥದ್ದು ಇದು ಎಲ್ಲ ರೀತಿ ಇದು ಸುಪ್ರೀಂ ಕೋರ್ಟ್ ಆದೇಶನೇ ಇದೆ, ಕಾನೂನಲ್ಲಿ ಇದು ಕೂಡ ಇದೆ. ನಾವು ವಿಡಿಯೋ ರೆಕಾರ್ಡ್ನು ಮಾಡ್ಕೊಳ್ತೀವಿ, ಮತ್ತೊಂದು ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ತೀವಿ, ನಮ್ಗೇನು ಬೇಕಾದ್ರೂ ಮಾಡ್ತೀವಿ. ಸಾರ್ವಜನಿಕರು ಕಾನೂನುಬದ್ಧವಾಗಿ ನಾವು ಮಾಡ್ತಾಯಿರ್ತೀವಿ. ನಾವು ಕೇಳುವಂಥದ್ದು ನಮ್ಮ ಹಕ್ಕು, ಅವರು ಉತ್ತರ ಕೊಡಬೇಕು. ಇಲ್ಲಿ ಹಲವಾರು ನಾವು ಸುಮ್ಮನೆ ಯಾರು ಸಾರ್ವಜನಿಕರು ಕೂಡ ಇಲ್ಲಿ ಬಂದು ಪ್ರಶ್ನೆ ಮಾಡಲ್ಲ. ಯಾಕೆ ಅಂತಂದರೆ ಲೋಪದೋಷಗಳು ಈ ಒಂದು ಇಲಾಖೆಯಲ್ಲಿ ಕಂಡಾಗ ಮಾತ್ರ ನಾವು ಅದರ ಬಗ್ಗೆ ನಾವು ಪ್ರಶ್ನೆ ಕೇಳುವಂಥ ಇದನ್ನು ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ತಿಳುವಳಿಕೆ ಇಲ್ಲದೇ ನಿಮ್ಮ ಮೇಲೆ ಹಲ್ಲೆ ಮಾಡಿರುವಂಥದ್ದು ಖಂಡನೀಯ. ಇದನ್ನು ವಿರೋಧಿಸಿ ನಾವು ಇದು ತಪ್ಪು, ಇದು ಇನ್ನು ಮುಂದೆ ಇನ್ನು ಯಾರಿಗೂ ಕೂಡ ಈ ರೀತಿ ಆಗಬಾರ್ದು ಅಂತ ಹೇಳಿ ನಾವು ಒಂದು ನಿಮಗೂ ಕೂಡ ಬೆಂಬಲ ಸೂಚಿಸಿ ಇದನ್ನು ಖಂಡಿಸಿ ನಾವು ಬಂದಿದ್ದೀವಿ. ಹೇಗೆ ಸರ್, ಒಬ್ಬರು ನೋಡಿ ಯಾವುದೇ ಒಂದು ಸಂಘಟನೆ ಆಗಲಿ, ಯಾವುದೇ ಒಬ್ಬರು ಸಾರ್ವಜನಿಕರು ಒಂದು ಫೋನ್ ಮಾಡಿದ ತಕ್ಷಣ ನಾನು ಅಲ್ಲಿರ್ತೀನಿ. ಯಾವುದೇ ರೀತಿಯಾದಂಥ ಅವ್ರಿಗೆ ಎದುರ್ಕೊಳ್ಳೋದೇನೆ ನಮ್ಮ ಫ್ಯಾಮಿಲಿ ಕೂಡ ನಾನು ಲೆಕ್ಕಿಸ್ತಾನೆ ಕೂಡ ಬರುವಂಥದ್ದು. ದೊಡ್ಡ ದೊಡ್ಡ ಸಂಘಟನೆಗಳಿಗೆ ಹೋಗಿ ನಾನು ಆ ಒಂದು ಅವ್ರ ಪರವಾಗಿ ಕೂತು ಸುದ್ದಿ ಮಾಡ್ತಾ ಇರ್ತೀನಿ. ಆ ಒಂದು ಕಾಳಜಿಯಿಂದ ತಾವು ಬಂದಿರೋದು ಭಾಳ ಖುಷಿಯಾಗುತ್ತೆ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು.